Hello, hi, Namaskara. You are watching the Unstoppable online classes on your favorite YouTube channel. And this is your Vijay Prakash. ಓಕೆ ಸೊ ಕಾಲ ಹೇಗೆ ಬದಲಾವಣೆ ಆಗ್ತಾ ಇದೆ ನೋಡ್ರಿ. ಆರ್ ಜೆ ಅಂತ ಕೇಳ್ತೀರಿ, ರೇಡಿಯೋ ಜಾಕಿ ಅಂತ. ಈಗ ವಿಡಿಯೋ ಜಾಕಿನೂ ಕೂಡ ಬಂದಿದ್ದಾರೆ. ಸೊ ಯು ಆರ್ ವಾಚಿಂಗ್ ಯುವರ್ ಆನ್ಲೈನ್ ಕ್ಲಾಸಸ್ ಕಂಟಿನ್ಯೂಸ್ಲಿ ವಿಚ್ ಈಸ್ ಅನ್ಸ್ಟಾಪೇಬಲ್. ಓಕೆ, ನಾವು almost we are coming towards the festival season also, towards the Diwali festival. ಸೊ ದೀಪಾವಳಿ ಹತ್ತಿರ ಬರ್ತಾ ಇದೆ. ದೀಪಗಳಿಂದ ಸರಳವಾಗಿ ಆಚರಿಸೋಣ, ಪಟಾಕಿ ಹೊಡೆಯೋದು ನಿಲ್ಲಿಸೋಣ. ಯಾಕಂದರೆ ಆಲ್ರೆಡಿ ಸರ್ಕಾರ ಇದನ್ನು ಪಟಾಕಿ ಹೊಡೆಯುವ ಅಂಥದ್ದು ಬ್ಯಾನ್ ಮಾಡಿರುವಂಥದ್ದು. ಸೊ ಲೆಟ್ ಅಸ್ ಸ್ಟಾಪ್ ಯೂಸಿಂಗ್ ಕ್ರ್ಯಾಕರ್ಸ್, ಲೆಟ್ ಅಸ್ celebrate the festival with the help of lights, so that let us eradicate the disease like COVID, and let us hope for the best and clean country and healthy country. Okay, so you are also hoping for the best and you want to attend the college so as soon as possible. So we are also waiting for you so that you can step into the college, right? So with this, let us start this new day with a new chapter and have a glance over this chapter, and we'll continue that part. I hope you got the clue, the chapter which we are going to start today. Okay, so ಇವತ್ತು ನಾವು ಒಂದು ಹೊಸ ಚಾಪ್ಟರ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಎಸ್, ದ ನ್ಯೂ ಚಾಪ್ಟರ್ ಈಸ್ ದ ಸೆಲ್. ಸೊ ಜೀವಕೋಶದ ಬಗ್ಗೆ ನಾವು ಸ್ಟಡಿ ಮಾಡ್ತೀವಿ. ಸೊ ವಿ ಆರ್ ಗೋಯಿಂಗ್ ಟು ಸ್ಟಡಿ ರಿಗಾರ್ಡಿಂಗ್ ಎ ಸೆಲ್, and we are going to study the prokaryotic cell, where we also call it as a bacterial cell, and we are going to study the eukaryotic cell, where we also call it as a plant cell and animal cell. Okay, so we start with this new topic, the cell, where it starts with a broader heading called as the unit of life. So welcome to the world of
cell, and let's start with the chapter the cell. Cell, the unit of life. Okay, so look at this new chapter, cell, the unit of life. Now when we come across the cell, as the name says, ಅದರ ಹೆಸರೇ ಹೇಳುವಾಗೆ ಜೀವಕೋಶ ಅಂದರೇನು. ಸೊ ವಾಟ್ ಈಸ್ ಎ ಸೆಲ್? ಸೆಲ್ ಅಂತಂದರೆ ಏನು? ಜೀವಕೋಶ ಅಂತಂದರೆ ಏನು? ನಾವು ಸೆಲ್, ಇಟ್ ಈಸ್ ದ ಬೇಸಿಕ್ ಸ್ಟ್ರಕ್ಚರ್ ಆ್ಯಂಡ್ ಫಂಕ್ಷನಲ್ ಯೂನಿಟ್ ಆಫ್ ಅ ಲಿವಿಂಗ್ ಆರ್ಗನಿಸಮ್. ಅವರ್ ಬಾಡಿ ಈಸ್ ಮೇಡ್ ಅಪ್ ಆಫ್ ಮೆನಿ ಸೆಲ್ಸ್. ನಾವು ಜೀವಿಗಳು ಅಂತ ಹೇಳಬೇಕಂತಂದರೆ ಅಟ್ಲೀಸ್ಟ್ ಒಂದು ಸೆಲ್ಲರೇ ಇರಬೇಕಾಗ್ತದೆ, ಅದು ಒಂದಕ್ಕಿಂತ ಜಾಸ್ತಿನೂ ಇರ್ಬೋದು, ಇರ್ರೆಸ್ಪೆಕ್ಟಿವ್ ಆಫ್ ದ ಆರ್ಗ್ಯಾನಿಸಮ್. ಸೊ ಅಟ್ಲೀಸ್ಟ್ ವಿ ರಿಕ್ವೈರ್ ಒನ್ ಸೆಲ್, ಒಂದು ಸೆಲ್ ಆದರೂ ಬೇಕಾಗ್ತದೆ. ನಾವು ಆ್ಯಸ್ ಫಾರ್ ಎಸ್ ಸೆಲ್ ಈಸ್ ಕನ್ಸರ್ನ್ಡ್, ಒಂದು ಸೆಲ್ ಇತ್ತಂತಂದ್ರೆ ನಾವು ಅದಕ್ಕೆ ಯುನಿಸೆಲ್ಯುಲರ್ ಆರ್ಗನಿಸಮ್ಸ್ ಅಂತ ಕರಿತೀವಿ. ಕೆಲವೊಂದು ಸೆಲ್ಸ್ ಇದ್ವು ಅಂತಂದರೆ ಮಲ್ಟಿ ಸೆಲ್ಯುಲರ್ ಅಂತ ಕರಿತೀವಿ. ದೆನ್ ಮೆನಿ ಸೆಲ್ಸ್ ಟುಗೆದರ್ ದೇ ಫಾರ್ಮ್ ಟಿಶ್ಯೂಸ್ ಫಾರ್ಮ್ಸ್ ಆರ್ಗನ್ಸ್, ಆರ್ಗನ್ ವಿಲ್ ಫಾರ್ಮ್ ದ ಆರ್ಗನ್ ಸಿಸ್ಟಮ್. ಓಕೆ, ಯು ನೋ ದ ಸ್ಟೋರಿ ಆಫ್ ದ ಲೈಫ್. ಹಾಗಿದ್ರೆ ಇಲ್ಲೊಂದು ಪ್ರಶ್ನೆ ಬರ್ತದ, ಜೀವ ನಮ್ಮ ದೇಹದ ಒಳಗಡೆ ಎಲ್ಲದ? ವೆದರ್ ದ ಲೈಫ್ ಈಸ್ ಪ್ರೆಸೆಂಟ್ ಇನ್ ದ ಹಾರ್ಟ್, ವೆದರ್ ದ ಲೈಫ್ ಈಸ್ ಪ್ರೆಸೆಂಟ್ ಇನ್ ದ ಬ್ರೈನ್, ವೆದರ್ ದ ಲೈಫ್ ಈಸ್ ಪ್ರೆಸೆಂಟ್ ಇನ್ ದ ಲಂಗ್ಸ್, ವೆದರ್ ದ ಲೈಫ್ ಈಸ್ ಪ್ರೆಸೆಂಟ್ ಇನ್ ದ ಕಿಡ್ನೀಸ್, ರೈಟ್? ಎಷ್ಟು ಆರ್ಗನ್ಸ್ ಅದಾವೆ? ಹಾಗಿದ್ರೆ ಜೀವ ಅಂತನ್ನುವಂಥದ್ದು ಎಲ್ಲದ? ಓಕೆ, ಯಾವ ಆರ್ಗನ್ ಒಳಗಡೆ ಅದ? ಇದನ್ನೆಲ್ಲ ನಾವು ವಿಚಾರ ಮಾಡಿದಾಗ, ಸಪೋಸ್ ಇಫ್ ಯು ಗೋ ಆನ್ ಥಿಂಕಿಂಗ್ ಲೈಕ್ ದಿಸ್, ಓಕೆ, ಭಾಳ ಜನ ಏನಂತಾರೆ, ಜೀವ ಹೋಯಿತು ಅಂತಾರೆ. ಜೀವ ಹೋಯಿತು ಅಂತಂದರೆ ಏನು? ಪ್ರಾಣ ಬಿಟ್ಟ ಅಂತ ಅನ್ನುವಂಥ ಅರ್ಥ. ಇದರ ಅರ್ಥ ಹಾಗಿದ್ರೆ ಜೀವ ಅಂತ ಅನ್ನುವಂಥದ್ದು ಎಲ್ಲಿಂದ ಹೋಗ್ತದ? ಓಕೆ, ಹಾರ್ಟ್ದಿಂದ ಹೋಗ್ತದ, ಬ್ರೈನ್ನಿಂದ ಹೋಗ್ತದ, ಎಲ್ಲಿಂದ ಹೋಗ್ತದ ಅಂತನ್ನುವಂಥದ್ದು. ಇಲ್ಲಿ ಜೀವ ಅಂತನ್ನುವಂಥದ್ದು ಪ್ರತಿಯೊಂದು ಸೆಲ್ ಒಳಗಡೆ ಇರ್ತದೆ. ಆ ಸೆಲ್ ಫಂಕ್ಷನ್ ಮಾಡಕತ್ತಾವಂತಂದು ನೀವು ಜೀವಂತವಾಗಿದ್ದೀರಿ. ಸೊ ದ್ಯಾಟ್ಸ್ ವೈ ವಿ ಆರ್ ಅಲೈವ್. ದಿಸ್ ಈಸ್ ಬಿಕಾಸ್ here all the cells are working, all the cells are functioning. So that's why we are alive. That's why ಜೀವ ಎಲ್ಲದ ಅಂತಂದ್ರೆ ಪ್ರತಿಯೊಂದು ಜೀವಕೋಶ ಒಳಗಡೆ, ಪ್ರತಿಯೊಂದು ಸೆಲ್ ಒಳಗಡೆ ಜೀವ ಅಂತನ್ನುವಂಥದ್ದು ಅದ, ರೈಟ್? ಆ್ಯಂಡ್ ಈಚ್ ಆ್ಯಂಡ್ ಎವ್ರಿ ಇಂಡಿವಿಜುವಲ್ ಆರ್ಗ್ಯಾನಿಸಮ್ಸ್ ದ್ಯಾಟ್ ಆರ್ ಪ್ರೆಸೆಂಟ್ ಇನ್ ದಿಸ್ ವರ್ಲ್ಡ್, ಜಗತ್ತಿನಾಗ ಇರುವಂಥ ಪ್ರತಿಯೊಂದು ಜೀವಿಗಳು ಅಂತ ಏನು ಕರಿತೀವಿ, ಅವು ಸೂಕ್ಷ್ಮಾಣು ಜೀವಿಗಳಿಂದ ಹಿಡ್ಕೊಂಡು ಲಾರ್ಜರ್ ಆ್ಯನಿಮಲ್ಸ್ವರೆಗೂ ಇರ್ಬೋದು. It might be from a unicellular organisms like bacteria to a huge animals like elephant or the blue whales. ಯಾವುದೇ ಇರ್ಬೋದು, ಪ್ರಾಣಿ ಪಕ್ಷಿಗಳು ಇರ್ಬೋದು, ಪ್ರತಿಯೊಂದಕ್ಕೂ ಜೀವ ಅಂತನ್ನುವಂಥದ್ದು ಇರುವಂಥದ್ದೇ. ಆ ಜೀವ ಅಂತನ್ನುವಂಥದ್ದು ಆ ಜೀವಕೋಶ ಒಳಗಡೆನ ಅಡಗಿರುವಂಥದ್ದು. ಸೊ ದ್ಯಾಟ್ಸ್ ವೈ ವಿ ಸೇ ದ್ಯಾಟ್ ಸೆಲ್ ಈಸ್ ಅ ಸ್ಟ್ರಕ್ಚರಲ್ ಆ್ಯಂಡ್ ಫಂಕ್ಷನಲ್ ಯೂನಿಟ್ ಆಫ್ ಅ ಲಿವಿಂಗ್ ಆರ್ಗ್ಯಾನಿಸಮ್. ಓಕೆ, ಸೊ ಲೆಟ್ಸ್ ಸ್ಟಾರ್ಟ್ ವಿತ್ ದಿಸ್ ಡೆಫಿನೇಷನ್. Cell is the structural and functional unit of an organism. This is what is termed as cell. ಇದಕ್ಕೆ ನಾವು ಸೆಲ್ ಅಂತ ಕರಿತೀವಿ. ಸೊ ಲೆಟ್ ಅಸ್ ಗೋ ಬ್ಯಾಕ್ ಟು ಇಟ್ಸ್ ಹಿಸ್ಟ್ರಿ. ಅದರ ಹಿಸ್ಟ್ರಿ ಹೋಗೋಣ. ಹೂ ಡಿಸ್ಕವರ್ಡ್ ದ ಸೆಲ್? ಸೆಲ್ ಅನ್ನುವಂಥದ್ದು ಯಾರು ಡಿಸ್ಕವರ್ ಮಾಡಿದರು? ಯು ಮೈಟ್ ಬಿ ಹ್ಯಾವಿಂಗ್ ದ್ಯಾಟ್ ಐಡಿಯಾ ದ್ಯಾಟ್ ಸೆಲ್ ವಾಸ್ ಡಿಸ್ಕವರ್ಡ್ by Robert Hooke. So cell was discovered by Robert Hooke. Then next, when we come across a cell ಒಳಗಡೆ ನ್ಯೂಕ್ಲಿಯಸ್ ಅಂತದ. ಆ ನ್ಯೂಕ್ಲಿಯಸ್ಸು ಡಿಸ್ಕವರ್ ಆಯಿತು. That nucleus was discovered by Robert Brown. Then second part is nucleus was discovered by Robert Brown. Okay, so here cell was discovered by Hooke and nucleus was discovered by Brown. So one is Robert Hooke, other one is Robert Brown. Robert Hooke ಹೆಂಗೆ ಡಿಸ್ಕವರ್ ಮಾಡಿದೆ ಅಂತಂದ್ರೆ,
ವಿತ್ ಹೆಲ್ಪ್ ಆಫ್ ಎ ಸಿಂಪಲ್ ಮೈಕ್ರೋಸ್ಕೋಪ್ ಆಗಿನ ಟೈಮ್ ಒಳಗಡೆ ಪ್ಲಾಂಟ್ ಒಳಗಡೆ ಇರುವಂಥ ಒಂದು ಕಾರ್ಕ್ ತೊಗೊಂಡಿದ್ದ. ಕಾರ್ಕ್ ಅಂತಂದರೆ ಬಾಟಲ್ ಕಾರ್ಕ್ ಅಂತ ಕರಿತೀವಿ. ಕೆಮಿಸ್ಟ್ರಿ ಲ್ಯಾಬ್ ಒಳಗಡೆ ಬಾಟಲ್ ಮೇಲ್ಗಡೆ ಒಂದು ಬ್ರೌನ್ ಕಲರ್ ಕಾರ್ಕ್ ಇರ್ತದೆ, ಅದಕ್ಕೆ ನಾವು ಕಾರ್ಕ್ ಅಂತ ಕರಿತೀವಿ. ಬಿಕಾಸ್ ಇಟ್ ಈಸ್ ಆಫ್ ಅ ಕಾರ್ಕ್ ಕೇಂಬಿಯಮ್, ಅದು ಪ್ಲಾಂಟ್ದಿಂದ ಮಾಡಲ್ಪಟ್ಟಿರುವಂಥದ್ದು. ಆ ಕಾರ್ಕ್ ತೊಗೊಳ್ತಾನೆ, ಅದರ ಒಂದು ತಿನ್ ಸ್ಲೈಸ್ ತೊಗೊಳ್ತಾನೆ. ತಿನ್ ಸ್ಲೈಸ್ ತೊಗೊಂಡು ಅದನ್ನು ಅಬ್ಸರ್ವ್ ಮಾಡಿದಾಗ ಅವು ಹೆಂಗೆ ಕಾಣಿಸ್ತಾ ಇದ್ವು ಅಂತಂದ್ರೆ, ಇಟ್ ವಾಸ್ ಅಪಿಯರಿಂಗ್ ಲೈಕ್ ದ ಸೆಲ್ಸ್ ಆಫ್ ಹನಿ ಬಿ. ಜೇನುಗೂಡು ಸೆಲ್ಸ್ ಹೆಂಗಿರ್ತಾವಲ್ಲ ಹೆಕ್ಸಾಗೋನಲ್ ಶೇಪ್ಡ, ಆ ರೀತಿ ಕಾಣಿಸ್ತಾ ಇದ್ದು. ಅದಕ್ಕಾಗಿ ಅವ ಅದಕ್ಕೆ ಸೆಲ್ ಅಂತ ಕರೆದ. ಬಟ್ ಅದ್ರ ಇಂಟರ್ನಲ್ ಪಾರ್ಟ್ಸ್ ಅವ್ನು ಕಾಣಿಸ್ತಾ ಇರಲಿಲ್ಲ. ಬಿಕಾಸ್ ಅಟ್ ದ್ಯಾಟ್ ಟೈಮ್ ಮೈಕ್ರೋಸ್ಕೋಪ್ ಅಂತನ್ನುವಂಥದ್ದು ಅಷ್ಟು ಇನ್ವೆನ್ಷನೂ ಆಗಿರಲಿಲ್ಲ. ಮುಂದೆ ಹೋಗ್ತಾ ಹೋಗ್ತಾ ಮೈಕ್ರೋಸ್ಕೋಪ್ ಇನ್ವೆನ್ಷನ್ ಆಯಿತು, ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್ ಬಂತು. ದೆನ್ ಅಪಾರ್ಟ್ ಫ್ರಮ್ ದಟ್ ಅದರ್ ವೇರಿಯಸ್ ಹೈ ಮ್ಯಾಗ್ನಿಫೈಡ್ ಮೈಕ್ರೋಸ್ಕೋಪ್ ಇನ್ವೆನ್ಷನ್ಸ್ ಆದ ನಂತರ ನಮಗೆ ಸೆಲ್ಸ್ಗಳ ಬಗ್ಗೆ ಸ್ಟಡಿ ಮಾಡಲಿಕ್ಕೆ ಅನುಕೂಲ ಆಯಿತು. ಸೊ ದ್ಯಾಟ್ಸ್ ವೈ ದ ಡಿಸ್ಕವರಿ ಈಸ್ ಬೇಸ್ಡ್ ಆನ್ ದ ಇನ್ವೆನ್ಷನ್ಸ್ ಆಫ್ ದ ಮೈಕ್ರೋಸ್ಕೋಪ್. ಓಕೆ, ಸೊ ವಾಟ್ ವಿ ಹ್ಯಾವ್ ಡಿಸ್ಕವರ್ಡ್ ರಿಗಾರ್ಡಿಂಗ್ ದ ಪಾರ್ಟ್ ಆಫ್ ದ ಸೆಲ್ ಟುಡೇ, ಇಟ್ ಈಸ್ ದ ಕಾಂಟ್ರಿಬ್ಯೂಷನ್ ಆಫ್ ದೋಸ್ ಪರ್ಸನ್ಸ್ ಹೂ ಹ್ಯಾವ್ ಇನ್ವೆಂಟೆಡ್ ದ ಮೈಕ್ರೋಸ್ಕೋಪ್. ಓಕೆ, ದೆನ್ ನೆಕ್ಸ್ಟ್ ಕಮ್ಸ್ ಹೂ ಫಸ್ಟ್ ಅಬ್ಸರ್ವ್ ದ ಲಿವಿಂಗ್ ಸೆಲ್. ಕಾರ್ಕ್ ಅಂತ ಅನ್ನುವಂಥದ್ದು ದ ಡೆಡ್ ಸೆಲ್ ಇತ್ತು, ಅದನ್ನು ಫಸ್ಟ್ ಅಬ್ಸರ್ವ್ ಮಾಡಿದ್ದು ಹೂ? ದ ಪರ್ಸನ್ ರಾಬರ್ಟ್ ಹೂಕ್. ದೆನ್ ದ ಫಸ್ಟ್ ಲಿವಿಂಗ್ ಸೆಲ್ that was observed by a person and his name is Anton van Leeuwenhoek. So the living cell was observed by Anton van Leeuwenhoek. So he is the person who first observed the living cell. Living cell observe ಮಾಡಿದವು ಆಂಟನ್ ವ್ಯಾನ್ ಲೆವೆನ್ಹಾಕ್. ಫಸ್ಟ್ ಸೆಲ್ ಡಿಸ್ಕವರ್ ಮಾಡಿದವು ರಾಬರ್ಟ್ ಹೂಕ್ and nucleus was discovered by Robert Brown. So this is regarding the story of the cell, right? Then with this I am giving you two questions of fill in the blanks. So you have to write those. ಏನಂತಂದರೆ the first one is microscope was invented by. So microscope was invented by dash. ಯಾರು ಇನ್ವೆನ್ಷನ್ ಮಾಡಿದರು ನೆನಪಿರಲಿ. ಬಯಾಲಜಿದಾಗ ಡಿಸ್ಕವರಿ ಆಗ್ತಾವ, ಫಿಸಿಕ್ಸ್ದಾಗ ಇನ್ವೆನ್ಷನ್ಸ್ ಆಗ್ತಾವ, ಮ್ಯಾಥಮೆಟಿಕ್ಸ್ದಾಗ ಹೈಪೋಥೆಸಿಸ್ಗಳು ಆಗ್ತಾ ಇರ್ತಾವ, ಅದು ಗೊತ್ತಿರಲಿ. ಓಕೆ, ನಾವು ಹೂ ಇನ್ವೆಂಟೆಡ್ ಸೆಲ್ ಅಂತ ಕರೆಯಂಗಿಲ್ಲ. ಯಾಕಂದರೆ ಇನ್ವೆನ್ಷನ್ಗೂ ಡಿಸ್ಕವರಿಗೂ ವ್ಯತ್ಯಾಸ ಅದ. ಡಿಸ್ಕವರಿ ಅಂತಂತಂದರೆ ಜೀವಿಗಳು ಅಥವಾ ಈ ರೀತಿ ಕೆಲವೊಂದು ಸೆಲ್ಸ್ಗಳು ಇರ್ತಾವ, ಅದು ಹಿಂಗಿದ್ದದ್ದು ಯಾರಿಗೂ ಗೊತ್ತಿರಂಗಿಲ್ಲ. ಇದನ್ನು ಫಸ್ಟ್ ಟೈಮ್ ಯಾರು ತೋರಿಸ್ತಾರಲ್ಲ ಇದು ಡಿಸ್ಕವರಿ ಅಂತ ಕರಿತೀವಿ. ಸಪೋಸ್ ವೆನ್ ಯು ಫಿನಿಶ್ ಆಫ್ ಯುವರ್ PUC ಡಿಗ್ರಿ ಆ್ಯಂಡ್ ಹೈಯರ್ ಲೆವೆಲ್ ಕೋರ್ಸಸ್, PG MS ಇದು ಮಾಡಿಕೊಂಡು ರಿಸರ್ಚ್ ಜಾಯಿನ್ ಹಾಕ್ಕೊಂಡು PhD ಸ್ಕಾಲರ್ ಡಾಕ್ಟ್ರೇಟ್ ತೊಗೊಂಡಾಗ ರಿಸರ್ಚ್ ಫೀಲ್ಡ್ನಾಗ ನೀವು ಹೋದಾಗ ಹೊಸದೇನಾದರೂ ಡಿಸ್ಕವರಿ ನೀವು ಮಾಡಿದರೆ ಅಂತಂದ್ರೆ ಇಟ್ ಈಸ್ ಕಾಲ್ಡ್ ಎಸ್ ಡಿಸ್ಕವರಿ. ಹೊಸದೇನಾದರೂ ಕಂಡುಹಿಡಿದ್ರೆ ಅಂತಂದ್ರೆ ಇದು ಎಲ್ಲಿ? ಇನ್ ದ ಫೀಲ್ಡ್ ಆಫ್ ಬಯಾಲಜಿ. ಸೊ ದ್ಯಾಟ್ಸ್ ವೈ ಬಯಾಲಜಿ ಒಳಗಡೆ ಡಿಸ್ಕವರಿ ಅದಾವ, ಫಿಸಿಕ್ಸ್ ಒಳಗಡೆ ಇನ್ವೆನ್ಷನ್ಸ್ ಅದಾವೆ. ಓಕೆ, ಫಾರ್ ಎಕ್ಸಾಂಪಲ್ ಬಲ್ಬ್ ಅಂತ ಕರಿತೀವಿ ನಾವು. ಬಲ್ಬ್ ವಾಸ್ ಇನ್ವೆಂಟೆಡ್ ಬೈ ಯಾರು? ಥಾಮಸ್ ಅಲ್ವಾ ಎಡಿಸನ್ ಅಂತ ಕರಿತೀವಿ. ಸೊ ಇದು ಬಲ್ಬ್ ಇನ್ವೆನ್ಷನ್. ಬಲ್ಬ್ ಹೂ ಡಿಸ್ಕವರ್ಡ್ ಬಲ್ಬ್ ಅಂತ ಕರೆಯಂಗಿಲ್ಲ. ಯಾಕೆ ಬಲ್ಬ್ ನಮಗೇನು ಕಾರ್ಡ್ನಾಗ ಹುಡುಕಾಡ್ಕೊಂತ ಹೋದಾಗ ಸಿಕ್ಕದ ಅಥವಾ ಫ್ಯಾನ್ ಸಿಕ್ಕದ. ಸೊ ಹೂ ಹ್ಯಾಸ್ ಇನ್ವೆಂಟೆಡ್ ಫ್ಯಾನ್? ಭಾಳ ಸಿಂಪಲ್ ಇವು, ನಾವು ಮನೆ ಒಳಗಡೆ ಇರುವಂಥವು. ಹೂ ಹ್ಯಾಸ್ ಇನ್ವೆಂಟೆಡ್ ಟೆಲಿವಿಷನ್, ಹೂ ಹ್ಯಾಸ್ ಇನ್ವೆಂಟೆಡ್ ಮೊಬೈಲ್ ಫೋನ್ಸ್, ಇವೆಲ್ಲ ಇರ್ತಾವೆ. ಇವೆಲ್ಲ ಇನ್ವೆನ್ಷನ್ಸ್ ಕೆಲವೊಂದು ಕಾಮನ್ ಸೆನ್ಸ್. ಯಾಕಂತಂದ್ರೆ ಎಲ್ಲೋ ಒಂದು ಕಡೆ ನಿಮಗೆ ಜನರಲ್ ನಾಲೆಜ್ ಒಳಗಡೆ ಕೇಳ್ತಾ ಇರ್ತಾರೆ. ಯಾಕಂದರೆ ಡೈಲಿ ನೋಡ್ತಾ ಇರ್ತೀರಿ, ನಿಮ್ಗೆ ಅನಿಸುತ್ತೆ ಅವಾಗ ಕ್ವಶನ್ನ ಕೇಳಿದಾಗ ಇವ್ನು ನಾವು ದಿನ ನೋಡ್ತೀವಿ, ಬಟ್ ಇವ್ನು ಯಾರು ಇನ್ವೆನ್ಷನ್ ಮಾಡಿದಾರೆ ಅಂತ ಅನ್ನೋದ್ರ ಬಗ್ಗೆ ನಾವು ಲಕ್ಷ್ಯ ಕೊಡಲಿಲ್ಲ ಅಂತ ಅನ್ನುವಂಥದ್ದು. ಓಕೆ, ಸೊ ಹಿಯರ್ ವಾಟ್ ಯು ಹ್ಯಾವ್ ಟು ಪೋಸ್ಟ್ ಈಸ್ who has invented the microscope. Then second one is electron microscope. Electron microscope was invented by dash. Microscope was invented by which person and electron microscope was invented by which person. ಇವೆರಡು ಆನ್ಸರ ಗ್ರೂಪ್ ಒಳಗಡೆ ಹಾಕ್ರಿ. ಓಕೆ, ಸೊ ಇನ್ಸ್ಟೆಡ್ ಆಫ್ ದ ಪರ್ಸನಲ್ ಗ್ರೂಪ್ ಒಳಗಡೆ ಹಾಕ್ರಿ. ಲೆಟ್ ಅಸ್ ಡಿಸ್ಕಸ್. ಯು ಕ್ಯಾನ್ ರೈಟ್ ದೇರ್, ಅದನ್ನು ನೀವು ಬರೀಬೋದು. ದಿಸ್ ಈಸ್ ಫಾರ್ ಯುವರ್ ಅಸೈನ್ಮೆಂಟ್. ಓಕೆ, ದ ಪರ್ಸನ್
who has invented the microscope for the first time. Then electron microscope was invented by which person ಅಂತ ಅನ್ನೋದು ಇವೆರಡು ಸಾಕು. ಬಾಕಿ ಎಲ್ಲ ಬಲ್ಬ್ ಯಾರು ಕಂಡುಹಿಡಿದ್ರು, ಫ್ಯಾನ್, ಮೊಬೈಲ್ ಫೋನ್ಸ್, ಓಕೆ, ಮೈಕ್ ಇರ್ಬೋದು, ಟೆಲಿವಿಷನ್ ಇರ್ಬೋದು, ಇವೆಲ್ಲ ಗ್ರೂಪ್ ಒಳಗಡೆ ಯಾವುದು ಡಿಸ್ಕಷನ್ ಬೇಡ. ಫಾರ್ ಯುವರ್ ಜನರಲ್ ನಾಲೆಜ್ ಇವು ಇರಲಿ, ನೀವು ವಿಚಾರ ಮಾಡ್ಕೊತ ಹೋಗ್ರಿ. ಸೊ ದ್ಯಾಟ್ಸ್ ವೈ ಎಕ್ಸ್ಪಾಂಡ್ ಯುವರ್ ಮೈಂಡ್ ಇನ್ ದಿಸ್ ವೇ. ಅದಕ್ಕಾಗಿ ಮೈಂಡ್ ಎಕ್ಸ್ಪಾನ್ಷನ್ ಹೆಂಗೆ ಮಾಡ್ಬೇಕಂತಂದ್ರೆ, ಸಪೋಸ್ ಇಫ್ ಯು ಸ್ಟಾರ್ಟ್ ಟು ಥಿಂಕ್ ಓವರ್ ಒನ್ ಥಿಂಗ್, ಅದು ಪ್ರೊಡಕ್ಟಿವಿಟಿ ಆಗಿರಬೇಕು. ಓಕೆ, ನೆಗೆಟಿವ್ ಥಿಂಗ್ಸ್ ಅಲ್ಲ, ಪಾಸಿಟಿವ್ ಥಿಂಗ್ಸ್ ಬಗ್ಗೆ ಏನೋ ವಿಚಾರ ಮಾಡಿರಿ ನೀವು, ಯು ವಿಲ್ ಗೆಟ್ ದ ಪಾಸಿಟಿವ್ ರಿಸಲ್ಟ್ಸ್ ಓನ್ಲಿ. ಸೊ ದ್ಯಾಟ್ಸ್ ವೈ ವಾಟ್ ವಿ ಸೇ ಈಸ್, ವೆನ್ ಯು ಹೋಪ್ ಫಾರ್ ದ ಗುಡ್, ದೆನ್ ಎವ್ರಿಥಿಂಗ್ ವಿಲ್ ಬಿ ಗುಡ್. ಆ್ಯಂಡ್ ಇಫ್ ಯು ಆರ್ ಥಿಂಕಿಂಗ್ ನೆಗೆಟಿವ್, ಸಮ್ಟೈಮ್ಸ್ ನೆಗೆಟಿವ್ ವಿಲ್ ಹ್ಯಾಪನ್. ಅದಕ್ಕಾಗಿ ನಿಮ್ಮ ವಿಚಾರ ಮಾಡುವಂಥ ಶಕ್ತಿಗಳು, ಮುಂದೆ ಟೆಸ್ಟ್ ಬರಾಕತ್ತದ, 2 ಚಾಪ್ಟರ್ ಅದಾವು, ನಾ ಹೆಂಗೆ ಓದಲಿ, ನನ್ನ ಮೆಮ್ರಿಗೆ ಉಳಿವಲ್ದು, ನಾ ಪಾಸ್ ಆಗಂಗಿಲ್ಲ ಅಂತ ಅನ್ಕೊತ ಇದ್ರಿ ಅಂತಂದ್ರೆ ಅದು ನಿಮಗೆ ಡಿಪ್ರೆಷನ್ ಆಗ್ತದೆ. ಏನೂ ಬರಲಿಲ್ಲ ಅಂದರೆ ನಾ ಔಟ್ ಮಾಡ್ತಂತನ್ರಿ ನೀವು, ಡೆಫಿನೆಟ್ಲಿ ಯು ವಿಲ್ ಸ್ಕೋರ್ ಮೋರ್ ದೆನ್ ಎಕ್ಸ್ಪೆಕ್ಟೆಡ್. ಆ ರೀತಿ ಇರಬೇಕು. ಸೊ ಇಟ್ ಡಿಪೆಂಡ್ಸ್ ಆನ್ ಯುವರ್ ಆ್ಯಟಿಟ್ಯೂಡ್, ನಿಮ್ಮ ಆ್ಯಟಿಟ್ಯೂಡ್ ಮೇಲೆ ಹೋಗ್ತದೆ. ಓಕೆ, ಲೈಫ್ ಒಳಗಡೆ ಎಲ್ಲ ಬರ್ತಾ ಇರ್ತಾವೆ, ಕಷ್ಟ ಇರ್ತೈತಿ, ಸುಖ ಇರ್ತೈತಿ, ಸಂತೋಷ ಇರ್ತೈತಿ, ಎಲ್ಲನೂ ಬರ್ತಾ ಇರ್ತಾವೆ. ಕಷ್ಟ ಬಂದಾಗ ಇದು ನನಗೊಬ್ಬನಿಗೆ ಆಯಿತು ಅಂತ ಅನ್ಕೊಂಡು ಕೊಡೋದು, ಖುಷಿ ಬಂದಾಗ ನನ್ನಷ್ಟು ಖುಷಿ ಯಾರೂ ಇಲ್ಲ ಅನ್ನುವಂಥದ್ದು. ಅದಕ್ಕೆ ದೆರ್ ಇಸ್ ಎ ಸೇಯಿಂಗ್ ಏನಂತಂದ್ರೆ, ಕಷ್ಟ ಬಂದಾಗ ಭಾಳ ದುಃಖಿತ ಆಗಬೇಡ್ರಿ, ಖುಷಿ ಬಂದಾಗ ಭಾಳ ಹಿಗ್ಬೇಡ್ರಿ. ಅದಕ್ಕಾಗಿ ಕುಗ್ಗುದು ಹಿಗ್ಗುದು ಅಂತ ಅನ್ನುವಂಥದ್ದು ಆ ಸಂದರ್ಭ ತಕ್ಕಂತ ಇರ್ತದೆ. ಬಟ್ ವಾಟ್ ಈಸ್ ಲೈಫ್, ಹಂಗಿದ್ರೆ ನಾವು ಎದಕ್ಕೋಸ್ಕರ ಬದುಕಿದ್ದೀವಿ, ನಮ್ಮ ಜೀವ ಎದಕ್ಕೋಸ್ಕರ ಅದ ಅಂತ ಅನ್ನುವಂಥದ್ದು, ಇದನ್ನು ಫಸ್ಟಿಗೆ ವಿಚಾರ ಮಾಡಿಕೊಡ್ರಿ. ಸೊ ವೆನ್ ಗಾಡ್ ಹ್ಯಾಸ್ ಗಿವನ್ ಅವರ್ ಲೈಫ್, ದೆನ್ ಯು ಹ್ಯಾವ್ ಟು ಅಚೀವ್ ಸಮಥಿಂಗ್, ಯು ಹ್ಯಾವ್ ಟು ಶೋ ಸಮಥಿಂಗ್ ಇನ್ ಎನಿ ಆಫ್ ದ ಫೀಲ್ಡ್, ಇಂಟ್ರೆಸ್ಟೆಡ್ ಫೀಲ್ಡ್ ಎಲ್ಲಿ ಬೇಕಾದಲ್ಲಿ ಇರ್ಬೋದು. ಬಟ್ ಆ ಅಚೀವ್ಮೆಂಟ್ ತೋರಿಸ್ಬೇಕು. ಅದಕ್ಕೆ ತೋರಿಸ್ಬೇಕಂದ್ರೆ ಫಸ್ಟ್ ನಿಮ್ಮ ಆ್ಯಟಿಟ್ಯೂಡ್ ಪಾಸಿಟಿವ್ ಆಗಿರಬೇಕು. ಸೊ ಡೆವಲಪ್ ದ್ಯಾಟ್ ಪಾಸಿಟಿವ್ ಆ್ಯಟಿಟ್ಯೂಡ್, ದೆನ್ ಹೋಪ್ ಫಾರ್ ದ ಬೆಸ್ಟ್. ಡೆಫಿನೆಟ್ಲಿ ಯು ವಿಲ್ ಗೆಟ್ ಥ್ರೂ ಇಟ್. ಹಾಗೇ ಆಗ್ತದ. ದಿಸ್ ಈಸ್ 100% ಟ್ರೂ, ರೈಟ್? ಸೊ ಬೇಸ್ಡ್ ಆನ್ ಮೈ ಎಕ್ಸ್ಪೀರಿಯನ್ಸ್ ಐ ಆಮ್ ಟೆಲಿಂಗ್ ಯು, ರೈಟ್? ಸೊ ಹಿಯರ್ ವಿ ಗೋ with the next part of the cell. So this is the part of the not discovery, inventions of microscope, and let's go to the discovery part here. Biology is dealing with the part of the discovery. Next comes the cell theory. Next one cell theory ಅಂತ ಬರ್ತದ. ಸೆಲ್ ಥಿಯರಿ ಒಳಗಡೆ ಇಲ್ಲಿ ಯಾರ್ಯಾರು ವರ್ಕ್ ಮಾಡಿದರು ಅಂತ ಅನ್ನೋದ್ರ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತೀವಿ. ಯಾಕಂದರೆ ಸೆಲ್ ಮೇಲೆ ಇಬ್ಬರ ಕೆಲಸ ಮಾಡಿಲ್ಲ, ಭಾಳಷ್ಟು ಜನ ಡಿಸ್ಕವರ್ ಮಾಡಿರುವಂಥದ್ದು. ದೇ ಹ್ಯಾವ್ ಫೌಂಡ್ ಲಾಟ್ ಆಫ್ ಥಿಂಗ್ಸ್ ಆಲ್ಸೋ. ಓಕೆ, ಸೊ ಮೆನಿ ಪರ್ಸನ್ಸ್ ಆರ್ ಇನ್ವಾಲ್ವ್ಡ್. ಔಟ್ ಆಫ್ ದ್ಯಾಟ್ ವಿ ಆರ್ ಟೇಕಿಂಗ್ ಓನ್ಲಿ ಫ್ಯೂ ಪರ್ಸನ್ಸ್ ಇನ್ ಟು ಕನ್ಸಿಡರೇಷನ್ ಇನ್ ದಿಸ್ ಚಾಪ್ಟರ್, ರೈಟ್? ಬಿಕಾಸ್ ದಿಸ್ ಇಸ್ ಎ ಬಿಗ್ ಚಾಪ್ಟರ್ ಆ್ಯಂಡ್ ವಿ ಆರ್ ಗೋಯಿಂಗ್ ಟು ಹ್ಯಾವ್ ಎ ಬಿಗ್ ಡೀಲ್ ವಿತ್ ದಿಸ್. ಓಕೆ, ಸೊ ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಪಾರ್ಟ್. Here in the next part what we say is apart from the cell theory, let's put a heading called as a cell theory. The cell theory mainly it was initially initiated by Schleiden and one more person, Skiven. So who are they? Along with that one more person, Rudolf Virchow ಅಂತನ್ನುವಂಥ ವ್ಯಕ್ತಿ, ಅವನ ಕಾಂಟ್ರಿಬ್ಯೂಷನು ಇಲ್ಲದ. ಸೊ ವಾಟ್ ಈಸ್ ದ್ಯಾಟ್? ಲೆಟ್ಸ್ ಸಿ ರಿಗಾರ್ಡಿಂಗ್ ದ ಪಾರ್ಟ್ ಆಫ್ ದ ಸೆಲ್ ಥಿಯರಿ. ಸೊ ಹಿಯರ್ ಇನ್ 1838, look at this, Robert Hooke, he discovered cell in the 1600th century. ಇದು 16ನೇ ಶತಮಾನದಾಗನ ಸೆಲ್ ಅಂತನ್ನುವಂಥದ್ದು ಬಂತು. ಮೈಕ್ರೋಸ್ಕೋಪ್ ಅಂತನ್ನುವಂಥದ್ದು ಆಲ್ಮೋಸ್ಟ್ 1400ದಿಂದನೇ ಸ್ಟಾರ್ಟ್ ಆಗಿತ್ತು. 1500, 1600 ಹಿಂಗೆ ಬರ್ತಾ ಆಲ್ಮೋಸ್ಟ್ ಇನ್ ದ 1800 ಸೆಂಚುರಿ ಆ್ಯಂಡ್ 1900 ಸೆಂಚುರಿ ಇದು ಭಾಳಷ್ಟು ಫಾರ್ವರ್ಡ್ ಆಯಿತು ಇನ್ ಟರ್ಮ್ಸ್ ಆಫ್ ಇನ್ವೆನ್ಷನ್ಸ್. ಅದೇ ರೀತಿ ಸೆಲ್ ಒಳಗಡೆ ಇನಿಷಿಯಲ್ ಸೆಲ್ ಥಿಯರಿ ಅಂತ ಕೊಟ್ಟಿರುವಂಥದ್ದು, ಇಟ್ ಸ್ಟಾರ್ಟ್ ಇನ್ ದ ಇಯರ್ 1800 ಸೆಂಚುರಿ. ಸೊ ಹಿಯರ್ ಇನ್ 1838 ದೆರ್ ವಾಸ್ ಅ ಪರ್ಸನ್ ಕಾಲ್ಡ್ ಆಸ್ ಎ ಮ್ಯಾಥಿಸ್ ಶಿಲ್ಡನ್. So this person, Matthias Schleiden, he was a German botanist. He was a German botanist. Botanist ಅಂತಂದ್ರೆ ಅವನು ವರ್ಕ್ ಮಾಡಿರುವಂಥದ್ದು ಪ್ಲಾಂಟ್. He has studied on plants. Plant cell ಬಗ್ಗೆ ಅಧ್ಯಯನ ಮಾಡಿರ್ತಾನೆ. So he has studied the plant cell. Then in 1839, so after 1838 there was a botanist, and in 1839 there was one more person.
his name is Theodore Schiavone. So look at this. Matthias Schilden, he was a German botanist, and here Theodore Schiavone. Now this person is a British zoologist. So he is a British zoologist. He has studied on animals, animal cell. So one is the German botanist, other one is a British zoologist. ಯಾರು ಇವರು, ಹೂ ಆರ್ ದೇ, ಇದು ಆಬ್ಜೆಕ್ಟಿವ್ ಕೇಳ್ತಾರೆ. ಏನಂತಂದ್ರೆ ನೇಮ್ ದ ಪರ್ಸನ್ ಹೂ ವಾಸ್ ಎ ಜರ್ಮನ್ ಬೊಟಾನಿಸ್ಟ್ ದಟ್ ಹೆಲ್ಪ್ಡ್ ಇನ್ ದ ಡಿಸ್ಕವರಿ ಆಫ್ ದ ಸೆಲ್ ಥಿಯರಿ. ಸೆಲ್ ಥಿಯರಿ ಕೊಟ್ಟವರು ಒಬ್ಬ ಜರ್ಮನ್ ಬೊಟಾನಿಸ್ಟ್ ಹೆಸರು ಕೊಡ್ರಿ ಅಂತಂದಾಗ ಈಸ್ ನೇಮ್ ಈಸ್ ಮ್ಯಾಥಿಸ್ ಶಿಲ್ಡೆನ್. ಆ್ಯಂಡ್ ಗಿವ್ ಎ ನೇಮ್ ಆಫ್ ಎ ಪರ್ಸನ್ ಹೂ ಈಸ್ ಎ ಬ್ರಿಟಿಷ್ ಝುವಾಲಜಿಸ್ಟ್. ಬ್ರಿಟಿಷ್ ಅಂತಂದ್ರೆ ದ ಗ್ರೇಟ್ ಬ್ರಿಟನ್, ಇಂಗ್ಲೆಂಡ್ ಅಂತ ಕರಿತೀವಿ ನಾವು. His name is Theodore Schiavone. So Theodore Schiavone, he was a zoologist, ಪ್ರಾಣಿಶಾಸ್ತ್ರವನ್ನು ಅಧ್ಯಯನ ಮಾಡಿರುವಂಥದ್ದು. He has studied on the animal cell, and the Schilden, he has studied on the plant cell, right? So both these persons, along with that one more person is there. So let's take his name also, and his name is Rudolf Virchow. Okay, so other person name is Rudolf Virchow in the year 1855. So his contribution is also more for the cell theory. Now what he says is, he first explained that cells divide that cells divide by pre-existing cells. By pre-existing cells. ಸೆಲ್ಸ್ ಡಿವೈಡ್ ಆಗಬೇಕಂತಂದ್ರೆ ಅದರ ಪೂರ್ವದಲ್ಲಿ ಕೆಲವೊಂದು ಸೆಲ್ಸ್ ಇರಬೇಕು ಅನ್ನುವಂಥದ್ದು. ಆ್ಯಂಡ್ ಇನ್ ದ ಜರ್ಮನ್ ಲ್ಯಾಂಗ್ವೇಜ್ ಹಿ ಹ್ಯಾಸ್ ಗಿವನ್ ಎ ಥಿಂಗ್ ಕಾಲ್ಡ್ ಎಸ್ ಓಮ್ನಿಸ್ cellula e cellula. So this is the German language. So omnis cellula e cellula, ಇದರ ಮೀನಿಂಗ್ ಏನಪ್ಪಾ ಅಂತಂದ್ರೆ ನ್ಯೂ ಸೆಲ್ಸ್ ಅರೈಸ್ ಫ್ರಮ್ ಪ್ರೀ ಎಕ್ಸಿಸ್ಟಿಂಗ್ ಸೆಲ್ಸ್. ಹೊಸ ಸೆಲ್ಸ್ ಬರಬೇಕಂತಂದ್ರೆ ಅದರ ಪೂರ್ವದಲ್ಲಿ ಕೆಲವೊಂದು ಸೆಲ್ಸ್ ಇರಬೇಕು ಅನ್ನುವಂಥ ಅರ್ಥ. ಸೊ ದ್ಯಾಟ್ಸ್ ವೈ ದಿಸ್ ಇಸ್ ಎ ಜರ್ಮನ್ ಲ್ಯಾಂಗ್ವೇಜ್. ಓಮ್ನಿಸ್ ಸೆಲ್ಯುಲಾ ಇ ಸೆಲ್ಯುಲಾ, ನ್ಯೂ ಸೆಲ್ಸ್ ಅರೈಸ್ ಫ್ರಮ್ ಪ್ರೀ ಎಕ್ಸಿಸ್ಟಿಂಗ್ ಸೆಲ್ಸ್. ಓಕೆ, ಸೊ ಓಮ್ನಿಸ್ ಸೆಲ್ಯುಲಾ ಇ ಸೆಲ್ಯುಲಾ ಅನ್ನುವಂಥ ಸ್ಟೇಟ್ಮೆಂಟ್ ದಿಸ್ ವಾಸ್ ಗಿವನ್ ಬೈ Rudolf Virchow in the year 1855. Okay, so look at this. So finally the cell theory has got in its final shape. Okay, lastly ನಾವು ಸೆಲ್ ಥಿಯರಿ ಏನಂತಾಗಿ ಫ್ರೇಮ್ ಆಯಿತು ಅಂತನ್ನುವಂಥದ್ರ ಬಗ್ಗೆ ನಾವು ಬರ್ತೀವಿ. ಆಫ್ಟರ್ ದಿಸ್ ಇನಿಷಿಯಲ್ ಪಾರ್ಟ್, ಸೊ ಸೆಲ್ ಥಿಯರಿ ಫೈನಲಿ ಏನಾಯಿತು. ಸೊ ಆಲ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಆರ್ ಕಂಪೋಸ್ಡ್ ಆಫ್ ಸೆಲ್ಸ್ ಆ್ಯಂಡ್ ಪ್ರಾಡಕ್ಟ್ಸ್ ಆಫ್ ಸೆಲ್ಸ್. So all living organisms are composed of cells and their products. So look at the discovery of these three persons. So they have given the statement, all living organisms are composed of cells and products of cells. And their products. Then new cells arise by pre-existing cells. The new cells arise from the pre-existing cells. And this was mainly given by this person Rudolf Virchow. ಅವನು ಕೊಟ್ಟಿರುವಂಥದ್ದು. So all cells arise from pre-existing cells. So the new cells
Here we can also write it as all cells. New cells ಬರಬೇಕಂತಂದ್ರೆ ಆಲ್ಮೋಸ್ಟ್ ಆಲ್ ದ ಸೆಲ್ಸ್ ಹೌ ದೇ ಹ್ಯಾವ್ ಅರೈಸ್ಡ್. ಹಂಗಿದ್ರೆ ನಮ್ಮ ಬಾಡಿ ಒಳಗಡೆ ನಾವು ಸೆಲ್ಸ್ ಅಂತ ತೊಗೊಂಡಾಗ ಈ ಸೆಲ್ಸ್ ಹೆಂಗೆ ಬಂದು ಫಸ್ಟಿಗೆ ಯಾವುದೋ ಒಂದು ಸೆಲ್ ಅಂತ ಇರಬೇಕು, ಅದು ಡಿವೈಡ್ ಹಾಕೊಂತ ಭಾಳಷ್ಟು ಸೆಲ್ಸ್ ಆಗಿ ಕನ್ವರ್ಟ್ ಆಗಬೇಕಾಗ್ತದೆ. ಸೊ ಆಲ್ಮೋಸ್ಟ್ ಆಲ್ ಸೆಲ್ಸ್ ಅರೈಸ್ ಫ್ರಮ್ ದ ಪ್ರೀ ಎಕ್ಸಿಸ್ಟಿಂಗ್ ಸೆಲ್ಸ್, ರೈಟ್. ದೆನ್ ಹೌ ಮೆನಿ ಸೆಲ್ಸ್ ಆರ್ ಪ್ರೆಸೆಂಟ್ ಇನ್ ಅವರ್ ಬಾಡಿ? ಓಕೆ, ಸೊ ವಿ ಹ್ಯಾವ್ thousands, then lakhs, millions and millions of cells are present in our body. ನಮ್ಮ ಬಾಡಿ ಒಳಗಡೆ ಮಿಲಿಯನ್ಸ್ ಗಂಟ್ಲೆ ಸೆಲ್ಸ್ ಅದಾವೆ. ಆಲ್ ದ ಸೆಲ್ಸ್ ಆರ್ ಫಂಕ್ಷನಿಂಗ್. ಯಾವುದಾದ್ರು ಸೆಲ್ ಡೆತ್ ಆಯ್ತು ಅಂತಂದ್ರೆ ಅದು ಒಂದು ಡಿಸ್ಫಂಕ್ಷನಿಂಗ್ ಅಂತ ಕರಿತೀವಿ ನಾವು. ಇಟ್ ಈಸ್ ಅ ಡಿಸ್ಫಂಕ್ಷನಿಂಗ್. ಬಟ್ ಒಂದು ಸೆಲ್ ಡೆತ್ ಅದಕ್ಕೆ ಆರ್ಗ್ಯಾನಿಸಮ್ ಡೆತ್ ಆಗ್ತದೆ. ಸಪೋಸ್ ಸ್ಕಿನ್ ಅಂತ ಅನ್ನುವಂಥದ್ದು ಸೆಲ್ ಇರ್ತದೆ. ಈ ಸ್ಕಿನ್ ರಪ್ಚರ್ ಆಯಿತು, ಸ್ಕಿನ್ ಸೆಲ್ಸ್ ಡೆತ್ ಆಯ್ತು ಅಂತಂದ್ರೆ ಡೂ ವಿ ಡೈ? ನೋ, ಬಿಕಾಸ್ ಅದರ್ ಸೆಲ್ಸ್ ಆರ್ ದೇರ್ ವಿಚ್ ಆರ್ ಪ್ರೊಟೆಕ್ಟಿಂಗ್, ವಿಚ್ ಆರ್ ಹೆಲ್ಪಿಂಗ್ ಅವರ್ ಬಾಡಿ ಫಾರ್ ಅವರ್ ಸರ್ವೈವಲ್, ಫಾರ್ ಅವರ್ ಸಸ್ಟೆನೆನ್ಸ್. ನಮಗೆ ಬದುಕಲಿಕ್ಕೆ ಬೇರೆ ಸೆಲ್ಸು ಸಹಾಯ ಮಾಡ್ತಾ ಇರುವಂಥವು. ಓಕೆ, ಸೊ ದಿಸ್ ಈಸ್ ರಿಗಾರ್ಡಿಂಗ್ ದ ಪಾರ್ಟ್. ನಾವು ರಿಗಾರ್ಡಿಂಗ್ ದ ಪಾರ್ಟ್ ಆಫ್ ದ ಸೆಲ್ ಥಿಯರಿ, ದಿಸ್ ಸೆಲ್ ಥಿಯರಿ ವಿಲ್ ಬಿ ಆಸ್ಕ್ಡ್ ಫಾರ್ ಎ 3 ಮಾರ್ಕ್ ಲೆವೆಲ್ ಕ್ವಶನ್. ಇದು 3 ಮಾರ್ಕ್ ಲೆವೆಲ್ ಕ್ವಶನ್ ಕೇಳುವಂಥದ್ದು. ಅದರ ಇಂಟ್ರೊಡಕ್ಷನ್ ಬರೆದುಬಿಟ್ಟು ದೆನ್ ಯು ಹ್ಯಾವ್ ಟು ಗಿವ್ ದೀಸ್ 2 ಸ್ಟೇಟ್ಮೆಂಟ್ಸ್. ದ ಸ್ಟೇಟ್ಮೆಂಟ್ಸ್ ಆರ್ ಅಟ್ ಮೋಸ್ಟ್ ಇಂಪಾರ್ಟೆಂಟ್, ಭಾಳಷ್ಟು ಇಂಪಾರ್ಟೆಂಟ್. ಓಕೆ, ಸೊ ವಿತ್ ದೀಸ್ ವಿಲ್ ಮೂವ್ ಆನ್ ಟು ದ next part. So next part is an overview of the cell. Okay, so after this discovery of the cell and the cell theory, we have an overview of an cell. So how the prokaryotic cells are, how the eukaryotic cells are, and how they have been differentiated into prokaryotic and eukaryotic. So we come across the heading called as an overview of cell. So this is the heading, an overview of cell. Now regarding the part of the cell, we have prokaryotic cell, we have eukaryotic cell. Eradu cells adav. Prokaryotic cell is represented by bacterial cell, eukaryotic cell is represented by any of the cell. ಇಲ್ಲಿ ನಾವು plant cell, animal cell ಮಾತ್ರ ತಗೊಳಕತ್ತೀವಿ ಈ ಚಾಪ್ಟರ್ ಒಳಗಡೆ. ಅಪಾರ್ಟ್ ಫ್ರಮ್ ದಟ್ ಕಿಂಗ್ಡಮ್ ಮೊನೇರಾ, ಯು ಹ್ಯಾವ್ ಸ್ಟಡಿಡ್ 5 ಕಿಂಗ್ಡಮ್ಸ್. 5 ಕಿಂಗ್ಡಮ್ ಒಳಗಡೆ ಕಿಂಗ್ಡಮ್ ಮೊನೇರಾ ಒಳಗಡೆ ಬರ್ತಕ್ಕಂಥದ್ದು prokaryotes. Rest of the kingdoms are eukaryotic. Then how can we differentiate the prokaryotic and a eukaryotic cell? ಹಂಗಿದ್ರೆ ಹೆಂಗೆ ಡಿಫ್ರೆನ್ಷಿಯೇಷನ್ ಮಾಡ್ತೀವಿ ನಾವು? The prokaryotic cell, it do not possess a membrane bound nucleus, while the eukaryotic cell possesses membrane bound nucleus. ನ್ಯೂಕ್ಲಿಯಸ್ ಸುತ್ತಮುತ್ತಲು ಒಂದು ನ್ಯೂಕ್ಲಿಯರ್ ಮೆಂಬ್ರೇನ್ ಅಂತ eukaryotic cell ಒಳಗಡೆ ಅದ. While in the prokaryotes, the nucleus is present in the cytoplasm of the cell and it is not surrounded by a membrane. ಅದರ ಸುತ್ತಮುತ್ತಲು ಮೆಂಬ್ರೇನ್ ಇಲ್ಲ. ಸೊ ದ್ಯಾಟ್ಸ್ ವೈ ದಿಸ್ ಡಿಫ್ರೆನ್ಷಿಯೇಟ್ಸ್ ಫ್ರಮ್ prokaryotic cell to eukaryotic cell. Okay, so this is regarding the part of the introductory of an overview of the cell. So cells that have membrane bound nuclei, cells that have membrane bond nuclei, that means if the membrane is there, are called eukaryotic, are called eukaryotic cell. If they have the membrane bond nuclei, then they are called as a eukaryotic cell. Whereas cells that lacks, ಲ್ಯಾಕ್ ಅಂತಂದ್ರೆ ಇಲ್ಲೇ ಇರುವಂಥದ್ದು. LAKH ಲ್ಯಾಕ್ ಅಂದ್ರೆ ಲಕ್ಷ್ಯ ಅಂತ ಆಗ್ತದೆ. LACK ಲ್ಯಾಕ್ ಅಂತಂದ್ರೆ ಇಲ್ಲ, ಇಟ್ ಈಸ್ ಲ್ಯಾಕಿಂಗ್ ಅಂತಂದ್ರೆ ಅದಕ್ಕೆ ಇಲ್ಲ, ಕಡಿಮೆ ಅದ ಅಂತ ಅನ್ನುವಂಥದ್ದು. So whereas the cells that lack a membrane bound nucleus,
a membrane bond nucleus is called prokaryotic cell. So the cell that lacks, suppose if the nucleus is not bound with a membrane. So ಇಲ್ಲಿ ಸೆಲ್ ಅದ, ಇಲ್ಲಿ ನ್ಯೂಕ್ಲಿಯಸ್ ಅದ, ಇದು ಸೈಟೋಪ್ಲಾಸಮ್. ಈ ನ್ಯೂಕ್ಲಿಯಸ್ ನ್ಯೂಕ್ಲಿಯರ್ ಮೆಂಬ್ರೇನ್ ಅದ, ಅದಕ್ಕಾಗಿ ನಾವು ಇದಕ್ಕೆ ಮೆಂಬ್ರೇನ್ ಬಾಂಡ್ ನ್ಯೂಕ್ಲಿಯೈ ಇದು ಇರುವಂಥವು, ದೀಸ್ ಆರ್ ಕಾಲ್ಡ್ ಆಸ್ ಎ ಯೂಕ್ಯಾರಿಯೋಟಿಕ್ ಸೆಲ್. ಸಪೋಸ್ ಇಫ್ ದ ಸೆಲ್ ಇಸ್ ದೇರ್, ಇಲ್ಲಿ ಸೆಲ್ ಅದ ಬಟ್ ಅದರ DNA ಸೈಟೋಪ್ಲಾಸಮ್ ಒಳಗಡೆನೇ ಹಂಗೆ ಅದ, ನೆಕೆಡ್ ಅದ, ಅದರ ಸುತ್ತಮುತ್ತಲ ಯಾವುದೋ ರೀತಿ ಮೆಂಬ್ರೇನ್ ಇಲ್ಲ ಅಂತಂದ್ರೆ ದಿಸ್ ಈಸ್ ಪ್ರೋಕ್ಯಾರಿಯೋಟಿಕ್ ಸೆಲ್. ಸೊ prokaryotic cell do not possess a membrane on its nuclei, while ಇಲ್ಲಿ ಇದರ ಜೆನೆಟಿಕ್ ಮಟೀರಿಯಲ್ ಇಲ್ಲಿ ಇರ್ತೈತಿ ಇನ್ ದ ನ್ಯೂಕ್ಲಿಯಸ್. ಆ ನ್ಯೂಕ್ಲಿಯಸ್ ಸುತ್ತಮುತ್ತಲು ಒಂದು ಮೆಂಬ್ರೇನ್, ನ್ಯೂಕ್ಲಿಯರ್ ಮೆಂಬ್ರೇನ್ ಅಥವಾ ನ್ಯೂಕ್ಲಿಯರ್ ಎನ್ವಿಲೋಪ್ ಅಂತ ಏನು ಕರಿತೀವಿ. ಇಫ್ ದಿಸ್ ಮೆಂಬ್ರೇನ್ ಈಸ್ ಪ್ರೆಸೆಂಟ್ ವಿ ಕಾಲ್ ಸಚ್ ಟೈಪ್ ಆಫ್ ಸೆಲ್ಸ್ ಆಸ್ ಅ ಯೂಕ್ಯಾರಿಯೋಟಿಕ್ cell, where it lacks the nuclear membrane and hence it is called as a prokaryotic cell. Okay. So this is regarding the basics of the eukaryotic cell and the prokaryotic cell. Okay. Then with this we'll move on to the next part. The cytoplasm is the main area. The cytoplasm. So this is what is called as cytoplasm. This is what is called as a cytoplasm. The cytoplasm is the main arena. Here the cytoplasm is the main arena. Arena meaning area of cellular activities. Of cellular activities. ಯಾವುದೋ ಒಂದು ಸೆಲ್ ಅದರ ಆ್ಯಕ್ಟಿವಿಟಿ ಆಗಬೇಕಂತಂದ್ರೆ, ಫಾರ್ ಎಕ್ಸಾಂಪಲ್ ಪ್ರೋಟೀನ್ ಸಿಂಥೆಸಿಸ್ ಅಥವಾ ಎಂಜೈಮ್ ತಯಾರಾಗಬೇಕಂತಂದ್ರೆ ಅದು ಸೈಟೋಪ್ಲಾಸಮ್ ಒಳಗಡೆ ಆಗ್ತಾ ಇರ್ತದೆ. ಓಕೆ, ಸೊ ಇಟ್ ಇಸ್ ಅ ಮೇನ್ ಏರಿಯಾ, ಆಲ್ಮೋಸ್ಟ್ ವಿ ಕಾಲ್ ಇಟ್ ಎಸ್ ಅ ಲಾರ್ಜರ್ ಏರಿಯಾ ವೇರ್ ಇಟ್ ಕ್ಯಾರೀಸ್ ಔಟ್ ಇಟ್ಸ್ ಆ್ಯಕ್ಟಿವಿಟೀಸ್. ಬೇರೆ ಬೇರೆ ಆ್ಯಕ್ಟಿವಿಟೀಸ್ ಆಗ್ತಿರ್ತದೆ. ಫಾರ್ ಎಕ್ಸಾಂಪಲ್ ಪ್ರೋಟೀನ್ ಸಿಂಥೆಸಿಸ್ ಆಕರ್ಸ್ ಇನ್ ದ ಸೈಟೋಪ್ಲಾಸಮ್ ಆಫ್ ದ ಸೆಲ್. Okay, so that's why what we say the cytoplasm is the main arena. Arena meaning area, bracket na barkobodu. So cytoplasm is the main area of cellular activities. Means the cell will carry out the cellular activities in the cytoplasm in both plant and animal cells. Okay, so it is a in case of these both cells, plant as well as animal cells. Then apart from this, besides nucleus, ಈ ನ್ಯೂಕ್ಲಿಯಸ್ ಅಲ್ಲದನ ಸೈಟೋಪ್ಲಾಸಮ್ ಒಳಗಡೆ ಕೆಲವೊಂದು ಸೆಲ್ ಆರ್ಗನಲೈಸ್ ಇರ್ತಾವು. ಸೊ ದಟ್ಸ್ ವೈ ವಾಟ್ ವಿ ಸೇ ಬಿಸೈಡ್ಸ್ ನ್ಯೂಕ್ಲಿಯಸ್ ದ ಯೂಕ್ಯಾರಿಯೋಟಿಕ್ ಸೆಲ್ಸ್ ಹ್ಯಾವ್ ಅದರ್ ಮೆಂಬ್ರೇನ್. The eukaryotic cells. So we are talking about the eukaryotic cells. So besides nucleus, the eukaryotic cells. So what they have? They have other membrane distinct structures. Other membrane distinct structures, and these structures, so other membrane distinct structures are there, they are called as cell organelles. These are called cell organelles. ಇವಕ್ಕೆ ನಾವು ಸೆಲ್ ಆರ್ಗನಲೈಸ್ ಅಂತ ಕರಿತೀವಿ. ದೆನ್ ವಾಟ್ ಆರ್ ದೀಸ್? ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, Golgi complex, mitochondria, chloroplast might be there. So all these together it forms what? The cell organelles. Okay, and what are those cell organelles? Like, let us continue it. Like ಯಾವ್ಯಾವ ರೀತಿ ಇರಬಹುದು ಅನ್ನುವಂಥದ್ದು. ಸೊ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್,
So endoplasmic reticulum, where in short we call it as a ER. Then Golgi complex, okay, Golgi bodies ಅಂತನೂ ಕರೀತಾರ, Golgi complex ಅಂತನೂ ಕರೀತಾರ. Lysosomes, mitochondria, then microbodies, other microbodies might be also present, then vacuole. Okay, so almost all these like ER, endoplasmic reticulum, Golgi complex, lysosomes, mitochondria, microbodies ಅನ್ನೋ ಬಾಡೀಸ್ ಇರ್ಬೋದು, ಅಥವಾ ವ್ಯಾಕ್ಯೂಲ್ ಲೈಕ್ ದ ಫುಡ್ ವ್ಯಾಕ್ಯೂಲ್ ಇರ್ಬೋದು, ಅಥವಾ ಲಾರ್ಜರ್ ವ್ಯಾಕ್ಯೂಲ್ ಇರ್ಬೋದು ಪ್ಲಾಂಟ್ ಸೆಲ್ ಒಳಗಡೆ ಇರುವಂಥದ್ದು. ಸೊ ಆಲ್ಮೋಸ್ಟ್ ಆಲ್ ದೀಸ್ ಆರ್ ದ ಅದರ್ membrane bond cell organelles. And apart from these cell organelles, we have one more cell organelle where we call it as a non-membrane bond cell organelle, where we find it in the prokaryotic as well as eukaryotic cells. So let's move on to the next point. The next point is the non-membrane bond cell organelle present in prokaryotes and eukaryotes is ribosome. Ribosome is the only one non-membrane bond cell organelle which is present in both prokaryotic as well as a eukaryotic cell. ಹಂಗಿದ್ರೆ ಪ್ರೋಕ್ಯಾರಿಯೋಟಿಕ್ ಸೆಲ್ ಒಳಗಡೆ ಏನಿರ್ತದೆ, ನ್ಯೂಕ್ಲಿಯಸ್ ಬಿಟ್ಟು ಏನಿರ್ತದೆ, ನ್ಯೂಕ್ಲಿಯಸ್ ಅನ್ನುವಂಥದ್ದು ಇರಂಗಿಲ್ಲ, ನ್ಯೂಕ್ಲಿಯಾಯ್ಡ್ ಅಂತ ಕರಿತೀವಿ, ವೇರ್ ದ ಜೆನೆಟಿಕ್ ಮಟೀರಿಯಲ್ ಈಸ್ ಸ್ಕ್ಯಾಟರ್ಡ್. ಸೊ ದಿಸ್ ಈಸ್ ಇನ್ ಬೋತ್, ಇದು ಎರಡಕ್ಕೂ ಬಂತು. ಹಂಗಿದ್ರೆ ಪ್ರೋಕ್ಯಾರಿಯೋಟ್ಸ್ ಒಳಗಡೆ ಏನದ, ಪ್ರೋಕ್ಯಾರಿಯೋಟ್ಸ್ ಹ್ಯಾಸ್ ಓನ್ಲಿ ರೈಬೋಸೋಮ್ಸ್ ಆ್ಯಂಡ್ ದೀಸ್ ರೈಬೋಸೋಮ್ಸ್ ಆರ್ ನಾನ್ ಮೆಂಬ್ರೇನ್ ಬಾಂಡ್ ಸೆಲ್ ಆರ್ಗನೈಸ್. ಸೊ ಪ್ರೋಕ್ಯಾರಿಯೋಟ್ಸ್ ಹ್ಯಾವ್, so these prokaryotes have ribosomes only, they have only ribosomes, and these ribosomes are non membrane bond cell organelle. ಅಂದರೆ ಈ ಸೆಲ್ ಆರ್ಗನಲೆ ಮೇಲ್ಗಡೆ ಒಂದು ಮೆಂಬ್ರೇನ್ ಇರಂಗಿಲ್ಲ, ಅದಕ್ಕಾಗಿ ನಾವು ನಾನ್ ಮೆಂಬ್ರೇನ್ ಅಂತ ಕರಿತೀವಿ. ಅದ್ರ ಮೇಲ್ಗಡೆ ಮೆಂಬ್ರೇನ್ ಇತ್ತಂದ್ರೆ ಮೆಂಬ್ರೇನ್ ಬಾಂಡ್ ಸೆಲ್ ಆರ್ಗನಲೈಸ್ ಅಂತ ಕರಿತೀವಿ. ಇಲ್ಲಿರುವಂಥವು ದೇ ಆರ್ ಸ್ಪೆಷಲಿ ಪ್ರೆಸೆಂಟ್ ಇನ್ ಯೂಕ್ಯಾರಿಯೋಟಿಕ್ ಸೆಲ್. ಯೂಕ್ಯಾರಿಯೋಟಿಕ್ ಸೆಲ್ ಒಳಗಡೆ ಮಾತ್ರ ಇವು ಇರುವಂಥವು. ಪ್ರೋಕ್ಯಾರಿಯೋಟಿಕ್ ಸೆಲ್ ಲೈಕ್ ಬ್ಯಾಕ್ಟೀರಿಯಲ್ ಸೆಲ್ ಒಳಗಡೆ ಇವು ಯಾವುವು ಇರಂಗಿಲ್ಲ. ಯಾವುವು ಇವೆ. ಸೊ ದೀಸ್ ಆರ್ ನಾಟ್ ಪ್ರೆಸೆಂಟ್ ಇನ್ ಪ್ರೋಕ್ಯಾರಿಯೋಟಿಕ್ ಸೆಲ್. ಹಂಗಿದ್ರೆ ಪ್ರೋಕ್ಯಾರಿಯೋಟಿಕ್ ಸೆಲ್ ನ್ಯೂಕ್ಲಿಯಸ್ ಅಥವಾ ಅದರ ಜೆನೆಟಿಕ್ ಮಟೀರಿಯಲ್ ಬಿಟ್ಟು ನಮ್ಗೆ ಏನಿರ್ತದೆ, ರೈಬೋಸೋಮ್ಸ್ ಮಾತ್ರ ಇರ್ತಾವೆ ಸೆಲ್ ಆರ್ಗನಲೆ ಅಂತ ಅನ್ನುವಂಥದ್ದು. ಬಟ್ ಗಾಲ್ಗಿ ಕಾಂಪ್ಲೆಕ್ಸ್, ಲೈಸೋಸೋಮ್ಸ್, ಮೈಟೋಕಾಂಡ್ರಿಯಾ ಆ್ಯಂಡ್ ಅದರ್ ಟೈಪ್ ಆಫ್ the cell organelle are not at all present in the prokaryotes. Okay, so this is a key point, remember this, right? So this is regarding the introductory part of an overview of the cell. Then apart from this, the cells might be of different size, the cells might be of a different shape, the cells might be of different lengths, ಬೇರೆ ಬೇರೆನೂ ಇರ್ಬೋದು. So based on that part, so we have a brief introductory over it also. And regarding the part of the cell, so all these organelles as they are present in the cytoplasm of the cell, they also help in the cellular activities. So regarding that part, we have a detailed account of the study in the later part of the chapter. Okay, so in this chapter, what we are going to study in the last part of an overview of the cell is
The ribosomes which are present in prokaryotic cell as well as the eukaryotic cell, apart from this cytoplasm, they are also present in two cell organelles, mainly chloroplast, mitochondria and RER, where we call it as a rough endoplasmic reticulum. So let's move on to the last point of an overview of the cell. So here we go with the help of the ribosomes. Ribosomes are present in cytoplasm of the cell. Apart from cytoplasm ಅಲ್ಲ ಮತ್ತೆ ಎಲ್ಲಿ ಇರ್ತಾವು ಅನ್ನುವಂಥದ್ದು. So we are taking this part. So apart from cytoplasm, where do you find ribosomes? Apart from cytoplasm, ribosomes are also found in two cell organelles. So they are also found in two cell organelles like chloroplast and mitochondria. So these are the main things. Apart from these, either alle and they are also attached on endoplasmic reticulum and RER. If they are attached on the surface of endoplasmic reticulum, such type of endoplasmic reticulum is called as a rough endoplasmic reticulum. So regarding these parts, regarding the part of these cell organelles, we are going to study in detail in the coming class. So till then, stay tuned, watch the videos continuously and completely. Thank you.